ಇನ್ನು ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಸಂಬಂಧಿಸಿ ಸಿಎಂ ಮಾತನಾಡಿದ್ದಾರೆ. ವಿಕ್ರಮ್ ಗೌಡ ಈ ಹಿಂದೆ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿದ್ದ, ಹೀಗಾಗಿ ವಿಕ್ರಮ್ ಗೌಡನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಎನ್ಕೌಂಟರ್ ಮಾಡಿದ್ದನ್ನು ಅಪ್ರಿಶಿಯೇಟ್ ಮಾಡಬೇಕು, ಅಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಸಿಎಂ ಹೇಳಿದ್ದಾರೆ. ವಿಕ್ರಮ್ ಗೌಡ ಸರೆಂಡರ್ ಆಗಿದ್ದಿದ್ರೆ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ವಿ, ಅಂದ್ರೆ ವಿಕ್ರಮ್ ಗೌಡ ಮತ್ತು ತಂಡದವರು ಸರೆಂಡರ್ ಆಗಲಿಲ್ಲ, ಹೀಗಾಗಿ ಎನ್ಕೌಂಟರ್ ಅನಿವಾರ್ಯ ಆಗಿತ್ತು ಅಂತ ಸಿಎಂ ಮಾತನಾಡಿದ್ದಾರೆ. ದೇರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದ್ರೆ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಸರೆಂಡರ್ ಆಗಲಿಲ್ಲ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಡ್ತೀವಿ. ಗೊತ್ತಾಯ್ತಾ? ಅವರು ಸುಮಾರು ಕೇಸ್ಗಳಲ್ಲಿ ಇದ್ರು ಅವರು. ಸೊ ಹಂಗಾಗಿ ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಷ್ಟೇ. ನೀವು ಅಪ್ರಿಶಿಯೇಟ್ ಮಾಡಬೇಕಲ್ವಾ? ನಕ್ಸಲಿಸಮ್ ಇರ್ಬೇಕೋ ಹೋಗ್ಬೇಕೋ? ದೇರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದ್ರೆ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಸರೆಂಡರ್ ಆಗಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.